ಹಲೋ ಸ್ನೇಹಿತರೆ, ನಿಮಗೆಲ್ಲರಿಗೂ ಕೂಡ ಟ್ರೆಂಡಿ ಏಂಜಲ್ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಸ್ತುತಿ ಕೃಷ್ಣರಾಜ್. ನಾನು ಇವತ್ತು ನಿಮಗೆ ಸಬ್ಸಿಗೆ ಸೊಪ್ಪಿನ ಅಕ್ಕಿ ರೊಟ್ಟಿ ಯಾವ ರೀತಿಯಾಗಿ ಮನೆಯಲ್ಲಿ ಮಾಡ್ಕೋಬಹುದು ಅಂತ ತೋರಿಸ್ಕೊಡೋಣ ಅಂತಿದ್ದೆ. ಬನ್ನಿ ನೋಡುವ. ಇದು ತುಂಬಾನೇ ರುಚಿಯಾಗಿರುತ್ತೆ, ಹಾಗೆ ತುಂಬಾನೇ ಕಡಿಮೆ ಸಮಯದಲ್ಲಿ ಕೂಡ ಮಾಡ್ಕೋಬಹುದು. ಹಾಗೆ ಇದು ಆರೋಗ್ಯಕ್ಕೆ ಕೂಡ ತುಂಬಾನೇ ಒಳ್ಳೆಯದಾಗಿರುವಂತಹ ಒಂದು ರೆಸಿಪಿ. ಈ ರೊಟ್ಟಿ ಮಾಡಲಿಕ್ಕೆ ಫಸ್ಟಿಗೆ ಒಂದು ಕಡಾಯಿಗೆ 2 ಕಪ್ ಆಗುವಷ್ಟು ನೀರನ್ನು ಹಾಕೊಳ್ತಾ ಇದ್ದೇನೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಚಿಕ್ಕ ಕುದಿ ಬರಲಿಕ್ಕೆ ಬಿಡ್ತಾ ಇದ್ದೀನಿ. ಈ ನೀರು ಚಿಕ್ಕ ಕುದಿ ಬರುವಾಗ ಇದಕ್ಕೆ 1.5 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತೇನೆ. ಕೆಲವು ಅಕ್ಕಿ ಹಿಟ್ಟಿಗೆ ಸಮ ಪ್ರಮಾಣದಲ್ಲಿ ಬೇಕಾಗುತ್ತೆ, ಅಂದ್ರೆ 2 ಕಪ್ ನೀರು 2 ಕಪ್ ಅಕ್ಕಿ ಹಿಟ್ಟು ಹಾಗೆ ಬೇಕಾಗ್ಬೋದು, ಅಥವಾ ಕೆಲವಿದಿಗೆ ಸ್ವಲ್ಪ ಕಮ್ಮಿ ಕೂಡ ಸಾಕಾಗುತ್ತೆ. ನಾನಿಲ್ಲಿ 2 ಕಪ್ ಆಗುವಷ್ಟು ನೀರು ಆಮೇಲೆ 1.5 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ. ಈ ಥರ ಮಿಕ್ಸ್ ಮಾಡಿದ್ಮೇಲೆ ಒಂದು 5 ನಿಮಿಷ ಮುಚ್ಚಿ ಇಟ್ಕೊಳ್ಬೇಕು. ಅಂದರೆ ನೀವು ಮುಚ್ಚುವಾಗ ಸ್ಟವನ್ನು ಆಫ್ ಮಾಡಿ ಇಡಿ, ಏನೂ ಸಮಸ್ಯೆ ಇಲ್ಲ. ಆಮೇಲೆ ಈ ಸ್ವಲ್ಪ ತಣ್ಣಗಾಗುತ್ತಲ್ಲ 5 ನಿಮಿಷ ಆಗುವಾಗ, ಆಮೇಲೆ ಇದಕ್ಕೆ ಚಿಕ್ಕ ಕಟ್ ಮಾಡಿರುವಂತಹ ಸಬ್ಸಿಗೆ ಸೊಪ್ಪು 2 ಕಪ್ ಆಗುವಷ್ಟು ಹಾಕೊಂಡಿದ್ದೇನೆ. ಆಮೇಲೆ 2 ಚಮಚದಷ್ಟು ಕೊತ್ತಂಬರಿ ಸೊಪ್ಪು, ಆಮೇಲೆ 1 ಚಿಕ್ಕ ಕಟ್ ಮಾಡಿರುವಂತಹ ಈರುಳ್ಳಿ, ಆಮೇಲೆ 1 ಚಮಚದಷ್ಟು ಜೀರಿಗೆ. ನೀವು ಜೀರಿಗೆ ಬದಲು ಜೀರಿಗೆ ಪುಡಿ ಕೂಡ ಯೂಸ್ ಮಾಡ್ಕೋಬಹುದು. ಆಮೇಲೆ 1 ಚಮಚದಷ್ಟು ಕರಿಮೆಣಸಿನ ಪುಡಿ. ನೀವು ಹಸಿಮೆಣಸು ಚಿಕ್ಕ ಕಟ್ ಮಾಡಿ ಹಾಕೊಳ್ಬೋದು. ನನ್ನ ಮನೆಯಲ್ಲಿ ಚಿಕ್ಕ ಮಕ್ಕಳಿರೋದ್ರಿಂದ ನಾನು ಕರಿಮೆಣಸನ್ನು ಯೂಸ್ ಮಾಡ್ತಾ ಇದ್ದೇನೆ. ಈ ಥರ ಎಲ್ಲ ಹಾಕಿದ ಮೇಲೆ ಇದನ್ನೆಲ್ಲವನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಮಾಡುವಾಗ ಸ್ವಲ್ಪ ಅಂದರೆ ಬಿಸಿ ಇರೋದ್ರಿಂದ 5 ನಿಮಿಷದಲ್ಲಿ ತುಂಬ ತಣ್ಣಗೇನು ಆಗೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಕೈಗೆ ನೀರು ಸವರ್ಕೊಂಡು ಮಿಕ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು. ಹಾಗೆ ಇದು ಹೀಗೆ ತುಂಬಾ ಸಾಫ್ಟ್ ಆಗಿ ಕೂಡ ಇರುತ್ತೆ. ಆಮೇಲೆ ಒಂದು ನೀಟಾಗಿರುವಂತಹ ಬಾಳೆ ಎಲೆಯಲ್ಲಿ ಸ್ವಲ್ಪ ಕೈಗೆ ಎಣ್ಣೆ ಅಥವಾ ನೀರು ಸವರ್ಕೊಂಡು ಚೆನ್ನಾಗಿ ರೊಟ್ಟಿಯನ್ನು ತಟ್ಕೋಬೇಕು. ತುಂಬ ತೆಳುವಾಗಿ ಕೂಡ ತಟ್ಕೋಬೋದು. ನಿಮಗೆ ಎಷ್ಟು ತೆಳು ಬೇಕು, ಎಷ್ಟು ದಪ್ಪ ಬೇಕು ಅಂತ ನೋಡಿಕೊಂಡು ಅದೇ ರೀತಿಯಲ್ಲಿ ತಟ್ಕೊಳ್ಳಿ. ನಾನು ತುಂಬ ತೆಳುವಾಗಿ ಕೂಡ ಇಲ್ಲಿ ಲಟ್ಟಿಸ್ತಾ ಇದ್ದೇನೆ. ನೋಡಿ, ಈ ಥರ ಎಲ್ಲವನ್ನು ಕೂಡ ಈ ಥರ ರೊಟ್ಟಿ ತಟ್ಟಿ ಇಟ್ಕೋಬೇಕು. ಆಮೇಲೆ ಒಂದು ಕಾವಲಿಗೆ, ಅಂದರೆ ನಾನಿಲ್ಲಿ ಕಬ್ಬಿಣದ ಕಾವಲಿಗೆ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇರೆ ಕಾವಲಿಗೆ ಅಂದರೆ ನಾನ್ ಸ್ಟಿಕ್ ಯೂಸ್ ಮಾಡೋದಾದ್ರೆ ಇಷ್ಟು ಬಿಸಿ ಆಗೋ ಅವಶ್ಯಕತೆ ಇರೋದಿಲ್ಲ. ಆದರೆ ಕಬ್ಬಿಣದ ಕಾವಲಿಗೆ ಯೂಸ್ ಮಾಡೋದಾದ್ರೆ ನೀವು ಅದು ಬಿಸಿಯಾಗಿದ್ದರೆ ತುಂಬಾ ಚೆನ್ನಾಗಿ ರೊಟ್ಟಿ ಬರುತ್ತೆ. ಈ ಥರ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆಯನ್ನು ಸವರ್ಕೊಂಡು ಆಮೇಲೆ ಅದಕ್ಕೆ ತಟ್ಟಿರುವಂತಹ ರೊಟ್ಟಿಯನ್ನು ಹಾಕೊಂಡು 2 ನಿಮಿಷ ಬೇಯಿಸಿದ ಮೇಲೆ ಬಾಳೆ ಎಲೆಯನ್ನು ನೀಟಾಗಿ ತಗೊಳ್ತಾ ಇದ್ದೇನೆ. ನೋಡಿ, ನಾನು ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನಲ್ಲ, ಬಾಳೆ ಎಲೆ ಯಾವಾಗ ತೆಗಿಬೇಕು ಅಂತ ಅದೇ ರೀತಿಯಲ್ಲಿ ತೆಗೆದ್ರೆ ಬಾಳೆ ಎಲೆ ನೀಟಾಗಿ ಬರುತ್ತೆ. ಆಮೇಲೆ 2 ಸೈಡ್ ಕೂಡ ಒಂದು ಸ್ವಲ್ಪ ಕೆಂಪಗೆ ಆಗೋ ತನಕ ಇದನ್ನು ಬೇಯಿಸ್ಕೊಳ್ಬೇಕು. ನೋಡಿ, ಈ ಥರ ಬೇಯಿಸುವಾಗ ನಿಮಗೆ ಎಣ್ಣೆ ಅಥವಾ ತುಪ್ಪ ಯಾವ್ದು ಬೇಕಾದರೂ ಕೂಡ ಹಾಕೋಬೋದು, ಅಥವಾ ಹಾಗೆ ಕೂಡ ಬೇಯಿಸ್ಕೊಳ್ಬೋದು. ನಿಮಗೆ ಯಾವ ರೀತಿ ಬೇಕೋ ಅದೇ ರೀತಿ 2 ಬದಿ ಕೂಡ ಬೇಯಿಸ್ಕೊಂಡು ಸ್ವಲ್ಪ ಕೆಂಪಗಾಗೋ ತನಕ ಬೇಯಿಸಿದ್ರೆ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ. ಇದನ್ನು ಕಾಯಿ ಚಟ್ನಿ ಜೊತೆ ಅಥವಾ ಚಟ್ನಿ ಪುಡಿ ಜೊತೆ ತಿನ್ಕೋಬಹುದು. ಬೆಳಗಿನ ಉಪಹಾರಕ್ಕೆ ಅಥವಾ ಲಂಚ್ ಬಾಕ್ಸ್ಗೆ ಅಥವಾ ಸಂಜೆ ತಿಂಡಿಗೆ ಯಾವಾಗ ಬೇಕಾದರೂ ಕೂಡ ನೀವು ಮನೆಯಲ್ಲಿ ಟ್ರೈ ಮಾಡ್ಕೋಬಹುದು. ತುಂಬಾನೇ ರುಚಿಯಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಸಬ್ಸಿಗೆ ಸೊಪ್ಪಿನ ರೊಟ್ಟಿ ಮಾಡ್ಬೋದು ಅಂತ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನನಗೆ ಕಮೆಂಟ್ಸ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಧನ್ಯವಾದಗಳು.